ಕಂಪ್ಲೀಟ್ಲಿ ಶೇಮ್ಫುಲ್. ಗೃಹ ಇಲಾಖೆಗೆ ನಾಚಿಕೆ ಆಗಬೇಕು. ಕಾನೂನು ಕಾಯುವ ಇಲಾಖೆಯಲ್ಲೇ ಅಪರಾಧಿಗಳು ಜಾಸ್ತಿ ಆಗ್ತಿದ್ದಾರೆ. ಲಂಚಕ್ಕೆ ಕೈಯೊಡ್ತಾ ಇದ್ದವರು ಈಗ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ರಾಬ್ರಿ ಮಾಡೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಖಾಕಿ ಕೈಗಳಿಂದಲೇ ಹೆಚ್ಚಾಗ್ತಾ ಇದೆ ದರೋಡೆ ಮತ್ತು ಕಳ್ಳತನ. ಚಿನ್ನ ಕಳ್ಳತನ ಮಾಡೋದಿರ್ಬೋದು ಅಥವಾ ದರೋಡೆ ಮಾಡೋದಿರ್ಬೋದು. ನೇರವಾಗಿ ಅಪರಾಧ ಕೃತ್ಯಗಳಲ್ಲಿ ಪೊಲೀಸರು ಭಾಗಿಯಾಗಿ ಕಿಂಗ್ ಪಿನ್ಗಳಾಗೋ ಮಟ್ಟಕ್ಕೆ ಬಂದಿದ್ದಾರೆ. ಸತ್ಯ ನ್ಯಾಯ ನಿಷ್ಠೆಯ ಸೇವಕರಿಗೆ ಭಾರಿ ಮುಜುಗರ ಆಗ್ತಾ ಇದೆ. ಇಡೀ ಗೃಹ ಇಲಾಖೆನೇ ತಲೆ ತಗ್ಗಿಸುವಂತಹ ಕೆಲಸ ಇದು. ಯಾರು ನ್ಯಾಯ ಸತ್ಯ ಧರ್ಮ ನೀತಿ ಇದೆಲ್ಲವನ್ನ ಕಾಪಾಡಬೇಕೋ ಅವರೇ ಇಂಥ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಯ್ಯೋ ಬಿಡಿ ಮೇಡಮ್ ಏನಂತೆ, ಏನ್ ಯಾರು ಲಂಚನೇ ತಗೊಳಲ್ವಾ, ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕಾರಣಿಗಳು ಲಂಚನೇ ತಗೊಳಲ್ವಾ ಅಂತ ನೀವು ಅನ್ಸ್ಕೊಳ್ಬಹುದು ಅಥವಾ ಅದನ್ನ ಪ್ರಶ್ನೆನೂ ಕೇಳ್ಬೋದು. ಅಫ್ಕೋರ್ಸ್ ಲಂಚ ತಗೊಳ್ಳದೆ ಇದ್ದವ್ರು ಇವತ್ತು ಯಾರಿದ್ದಾರೆ ಸರ್ಕಾರದಲ್ಲಿ. ಆದರೆ ಪೊಲೀಸರೇ ಈ ರೀತಿ ಆಗ್ಬಿಟ್ರೆ, ಪೊಲೀಸರು ಅವ್ರ ಜೊತೆ ಕೈ ಸೇರಿಸ್ಬಿಟ್ರೆ ಗೃಹ ಇಲಾಖೆಗೆ ಏನ್ರಿ ಮರ್ಯಾದೆ ಇರುತ್ತೆ ಅಥವಾ ಯೂನಿಫಾರ್ಮ್ಗೆ ಏನ್ ಮರ್ಯಾದೆ ಇರುತ್ತೆ? ರಾಜ್ಯದಲ್ಲಿ ಪೊಲೀಸರಿಂದಲೇ ಕಳ್ಳತನ ಮತ್ತು ರಾಬರಿ ಪ್ರಕರಣಗಳು ನಡೀತಾ ಇದ್ದಾವೆ. ಕಾನ್ಸ್ಟೇಬಲ್ ಪಿಎಸ್ಐಗಳೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಪೊಲೀಸರಿಗೆಲ್ಲ ಜನರಿಗೆ ಈಗ ತಲೆನೋವು ಶುರು ಆಗ್ಬಿಟ್ಟಿದೆ. ಪೊಲೀಸರನ್ನ ಹೇಗಪ್ಪ ನಂಬೋದು ನಾವಿವಾಗ ಅಂತ ಹೇಳಿ. ನ್ಯಾಯಕ್ಕಾಗಿ ಜನ ಠಾಣೆ ಮೆಟ್ಲು ಹತ್ತಬೇಕಾ ಬೇಡವಾ? ಹೆಚ್ಚಾಗ್ತಾ ಇರೋ ಖಾಕಿ ದುಷ್ಕೃತ್ಯಗಳಿಂದ ಜನರು ಬೆಚ್ಚಿಬಿದ್ದು ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಡೇರಿ ಸರ್ಕಲ್ ಅಲ್ಲಿ 7.11 ಕೋಟಿ ದರೋಡೆ ಕೇಸ್ನ ಕಿಂಗ್ ಪಿನ್ ಒಬ್ಬ ಕಾನ್ಸ್ಟೇಬಲ್ ಆಗಿದ್ದ. ಠಾಣೆಯ ಅಂಗಳದಲ್ಲೇ 11 ಲಕ್ಷ ರೂಪಾಯಿ ಕದ್ದಿದ್ದ ಮತ್ತೊಬ್ಬ. ದಾವಣಗೆರೆಯಲ್ಲಿ 2 ಪಿಎಸ್ಐಗಳು ಚಿನ್ನದ ಗಟ್ಟಿನೇ ಲೂಟಿ ಮಾಡಿದ್ರು. ಪೊಲೀಸರ ಅಪರಾಧಿ ಕೃತ್ಯಗಳ ಸಾಲು ಸಾಲು ಪ್ರಕರಣಗಳು ಪ್ರತಿನಿತ್ಯ ದಾಖಲಾಗ್ತಾ ಇದೆ. ಜನ ಹೋಗ್ಬೇಕಾ ಬೇಡವಾ ಸ್ಟೇಷನ್ಗೆ? ಸ್ಟೇಷನ್ಗೆ ಹೋದ್ರೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದಿದ್ದು ಸುಳ್ಳ. ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಸಂಖ್ಯೆ ಜಾಸ್ತಿ ಆಗ್ತಿದೆ, ಪರ್ಸೆಂಟೇಜು ಜಾಸ್ತಿ ಆಗ್ತಾ ಇದೆ ಈ ತರ ಕ್ರೈಮ್ ಅಲ್ಲಿ ಭಾಗಿಯಾಗ್ತಾ ಇರೋರು. ಸೊ ಇದು ನಿಜವಾಗ್ಲೂ ಗೃಹ ಇಲಾಖೆ ಮುಜುಗರ ಪಡಬೇಕಾದಂತಹ ವಿಚಾರ. ಚಿನ್ನದ ಗಟ್ಟಿ ಲೂಟಿ ಮಾಡೋದಿರ್ಬೋದು, ಹಣ ದರೋಡೆ ಮಾಡೋದಿರ್ಬೋದು, ಅಥವಾ ಯಾರೋ ನ್ಯಾಯ ಕೇಳ್ಕೊಂಡು ಹೋದ್ರೆ ಸುಳ್ಳು FIR ಹಾಕೋದಿರ್ಬೋದು, ಅಥವಾ ಹೆದರಿಸಿ ಬೆದರಿಸಿ ನೊಂದವರಿಂದನೇ ಹಣ ವಸೂಲಿ ಮಾಡೋದಿರ್ಬೋದು. ನೋಡಿ, ಬೆರಳೆಣಿಕೆಯಷ್ಟು ಪ್ರಕರಣಗಳ ಸ್ಯಾಂಪಲ್ಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೊಂದಿದೆ, ಸಾವನಲ್ಲೂ ಹಣ ಪಡೆದಿದ್ದ ಬೆಳ್ಳಂದೂರು ಠಾಣೆ ಪೊಲೀಸರು ಒಂದು ಬಾಡಿನ ವಾಪಸ್ ಕೊಡೋದಕ್ಕೂ ಕೂಡ ಹಣ ಪಡ್ಕೊಂಡಿದ್ರು. ಹಣಕ್ಕೆ ಅಂತ ಕೇಳಿದ್ರು. ಇದೆಲ್ಲವೂ ಕೂಡ ಗೃಹ ಇಲಾಖೆಗೆ ಮುಜುಗರಕ್ಕೀಡು ಮಾಡುವಂತ ವಿಚಾರಗಳು. ಪೊಲೀಸರ ಅಪರಾಧಿ ಕೃತ್ಯಗಳ ಒಂದು ಗ್ರಾಫಿಕ್ ಪ್ಲೇಟ್ ಇದೆ, ನೋಡ್ಕೊಂಡ್ಬಿಡೋಣ. ಜಬೀವುಲ್ಲಾ ಹೆಡ್ ಕಾನ್ಸ್ಟೇಬಲ್ ಸಿದ್ದಾಪುರ ಠಾಣೆ ಬೆಂಗಳೂರು. ಅಣ್ಣಪ್ಪ ನಾಯಕ್ ಕಾನ್ಸ್ಟೇಬಲ್ ATM ವಾಹನ 7.11 ಕೋಟಿ ರಾಬ್ರಿಯ ಕಿಂಗ್ ಪಿನ್ ಈತ. ಇನ್ನು ಮಾಳಪ್ಪ ಅಂತ ಒಬ್ರು. ಇನ್ನು ಅಣ್ಣಪ್ಪ ನಾಯಕ್ ಕಾನ್ಸ್ಟೇಬಲ್ ಗೋವಿಂದಪುರ ಠಾಣೆ ಬೆಂಗಳೂರು. ಅದೇ ATM ಅಲ್ಲಿ ಹಣ ಕಳ್ತನ ಆಯ್ತಲ್ಲ ಅದರ ಕಿಂಗ್ ಪಿನ್ನು. ಇನ್ನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾವೇರಿ ದಾವಣಗೆರೆಯಲ್ಲಿ ಅಕ್ಕಸಾಲಿಗನಿಂದ ಚಿನ್ನದ ಗಟ್ಟಿನ ಲೂಟಿ ಮಾಡಿದ್ರು. ಇದೆಲ್ಲವೂ ಕೂಡ ಒಂದಷ್ಟು ಸ್ಯಾಂಪಲ್ಗಳು ಮಾತ್ರ, ಬೆಳಕಿಗೆ ಬರ್ದಿರೋ ಅದು ಎಷ್ಟೋ ಪ್ರಕರಣಗಳಿರ್ಬೋದು. ಇವತ್ತು ಕೂಡ ಒಂದು 3-4 ಜನ ಸಸ್ಪೆಂಡ್ ಮಾಡಿದ್ದಾರೆ. ನೇಮಗೌಡ ಐ ಥಿಂಕ್, ಹೌದು, ನೇಮಗೌಡರು ಏನೋ ಆದೇಶ ಮಾಡಿದ್ದಾರೆ ಸಸ್ಪೆಂಡ್ ಮಾಡಿ. ಸಾವಿನಲ್ಲೂ ಕೂಡ ಹಣ ಪಡೆದಿದ್ರು ಬೆಳ್ಳಂದೂರು ಠಾಣೆ ಪೊಲೀಸರು. JP ನಗರದಲ್ಲಿ ಸೀನಿಯರ್ ಸಿಟಿಸನ್ ಬಳಿ ಹಣ ಪೀಕಿತ್ತು ಖಾಕಿ. ಡ್ರಗ್ಸ್ ದಂಧೆಕೋರರ ಜೊತೆ ಶಾಮೀಲಾಗಿದ್ದು ಹಲವು ಬಾರಿ ಪತ್ತೆಯಾಗಿದೆ. ಇದಂತೂ ಪ್ರತಿ ಸಲ ನೋಡ್ತಾ ಇರ್ತೀವಿ. ಪೊಲೀಸರ ಲಂಚಬಾಕ ಪ್ರವೃತ್ತಿಗೆ ಕೊನೆನೇ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಇದೀಗ ನೇರವಾಗಿ ಅಪರಾಧ ಕೃತ್ಯಗಳಲ್ಲೇ ಪೊಲೀಸರು ಭಾಗಿಯಾಗಿದ್ದಾರೆ. ಸಮಾಜ ರಕ್ಷಣೆ ಮಾಡುವ ಪೊಲೀಸರು ಹೀಗಾಗಬಾರದು. ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಮಿರ್ಜಿ ಬೇಸರ ವ್ಯಕ್ತಪಡಿಸಿದ್ರು. ಅಪರಾಧ ಕೃತ್ಯಗಳಲ್ಲಿ ತೊಡಗಿದ ಪೊಲೀಸರ ವಜಾ ಸ್ವಾಗತಾರ್ಹ. ಪೊಲೀಸರ ವೇತನ ಕಡಿಮೆ ಇರೋ ಬಗ್ಗೆ ತಕರಾರು ಕೂಡ ಇದೆ ಅಂತ ಹೇಳಿದ್ರು. ವೇತನ ಕಡಿಮೆ ಇದೆ ಅಂತ ಈ ರೀತಿ ಹಗಲಲ್ಲೇ ರಾತ್ರಿಲೇ ದರೋಡೆಗೆ ಇಳಿದ್ಬಿಟ್ರೆ ಹೆಂಗೆ? ಸಮಾಜ ರಕ್ಷಣೆ ಮಾಡೋ ಪೊಲೀಸರು ಹೀಗಾಗಬಾರ್ದು ಅಂತ ಮಾತಾಡಿದ್ದಾರೆ ಜ್ಯೋತಿ ಪ್ರಕಾಶ್ ಮಿರ್ಜಿ, ನಿವೃತ್ತ ಪೊಲೀಸ್ ಅಧಿಕಾರಿ. ಅವರು ಏನಾಗುತ್ತೆ ಅಂದರೆ ಈಗಿನ ಇದು ನೋಡಿ, ಈಗ ಈ ಪ್ರಪಂಚ ನೋಡಿ, ಈಗ ಅವರ ಸಂಬಳದಲ್ಲಿ ಜೀವನ ಮಾಡಬೇಕು. ಹಿಂದಿನ ಕಾಲದಲ್ಲಿ ಏನಿತ್ತು, ಕಾನ್ಸ್ಟೇಬಲ್ ಇತ್ತು, ಒಂದು ಲೆವೆಲ್ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಇತ್ತು, ಒಂದು ಲೆವೆಲ್ಲು IPS ಲೆವೆಲ್ ಇತ್ತು. ಅವರವರ ಹಂತದಲ್ಲಿ ಯಾವ ರೀತಿ ಇತ್ತೋ ಆ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗೇನಾಗಿದೆ, ಒಬ್ಬ ಕಾನ್ಸ್ಟೇಬಲ್ ಮಗನು, ನನ್ನ ಮಗನು ಅವನು IPS, ಅವನೆಲ್ಲೊಂದು ಅಲ್ಲೇ ಹೋಗಬೇಕು, ಅದೇ ಥರ ಬಟ್ಟೆ ಹಾಕಬೇಕು, ಅದೇ ಸ್ಕೂಲ್ಗೆ ಹೋಗಬೇಕು, ಅದೇ ರೀತಿ ಮನೆ ಕಟ್ಟಬೇಕು, ಆ ಮನೋಭಾವ ಬರ್ತದೆ. ಮೊದಲು ಅದು ಇರಲಿಲ್ಲ. ಅದು ಬಂದಾಗ ಇವ್ರಿಗೆ ಕೊಡೋಂಥ ಸ್ಯಾಲ್ರಿ ಸಾಲೋದಿಲ್ಲ.
ಸ್ಯಾಲ್ರಿ ಸಾಲೋದಿಲ್ಲ ಅಂದಾಗ ಏನಾಗುತ್ತೆ ಅವ್ರ ಮಗನ ಅದೇ ಸ್ಕೂಲಿಗೆ ಎಲ್ಲಿ ಸೇರ್ಸೋಕ್ಕಾಗುತ್ತೆ IPS ಅವನು ಎಷ್ಟೋ ಅವನಿಗೆಲ್ಲ 2 ಲಕ್ಷ ರೂಪಾಯಿ ಸಂಬಳ ಬಂದರೆ ಅವನು ಸ್ಕೂಲಿಗೆ ಕೊಡ್ತಾನೆ. ಒಂದು ವರ್ಷಕ್ಕೆ 3 ಲಕ್ಷ 4 ಲಕ್ಷ ಕೊಡೋ ಸ್ಕೂಲ್ ಇದಾವೆ ಬೆಂಗಳೂರಲ್ಲಿ. ಕಾನ್ಸ್ಟೇಬಲ್ಗೆ ಎಲ್ಲಿ ಟೋಟಲ್ ಸ್ಯಾಲ್ರಿನೇ ಅಷ್ಟು ಬರೋದಿಲ್ಲ. ಅದು ಆಗಿಬಿಟ್ಟು ಅವ್ರಿಗೆ ಪಕ್ಕದ ಮನೆಯವ್ರು ನೋಡಿ ನಾನು ಆ ರೀತಿ ಆಗಬೇಕು ಅನ್ನೋದು. ಮೊದಲು ಆ ರೀತಿ ಇರಲಿಲ್ಲ. ನಾನು ಐ ಎಮ್ ಎ ಕಾನ್ಸ್ಟೇಬಲ್, ನಾನು ಕಾನ್ಸ್ಟೇಬಲ್ ಇದ್ದೀನಪ್ಪ ಇದು ಅಂತ ಒಂದು ಸಬ್ ಇನ್ಸ್ಪೆಕ್ಟ್ರು, ನಾನು ಸಬ್ ಇನ್ಸ್ಪೆಕ್ಟ್ರ್ ಇದ್ದೀನಿ ನಾನು, ಆ ರೀತಿ ಇತ್ತು. ಈಗ ಎಲ್ಲ ಚೇಂಜ್ ಆಗಿದೆ. ಈವನ್ ನಾಟ್ ಓನ್ಲಿ ಪೊಲೀಸ್, ಎಲ್ಲ ಆಲ್ ವಾಕ್ಸ್. ಮುಖ್ಯಮಂತ್ರಿ ಕಳ್ತನ ಮಾಡೋವಾಗ ಇನ್ನು ಪೊಲೀಸರು ಬಿಡ್ತಾರಾ? ಹೇಳಿ. ಮೊನ್ನೆ 7 ಕೋಟಿ ಆಯಿತು. ಎಲ್ಲಿ? ಜಯನಗರದ ಮೇನ್ ರೋಡಲ್ಲೇ. ಈ ಕಮಿಷನರ್ ಆಫೀಸ್ ಹತ್ರನೇ 7 ಲಕ್ಷ ಹೊಡ್ಕೊಂಡು ಹೋಗ್ಬಿಟ್ಟ ಮೊನ್ನೆ ಪೊಲೀಸು. ಸೇಮ್ ಪೊಲೀಸವರೇ ಕದೀತಾರೆ ಈಗ. ಪಾಪ ಅವ್ರೇನು ಮಾಡ್ತಾರೆ ಈಗ? ಅವರು ಕೋಟಿ ಕೊಡಬೇಕಲ್ಲ, ಒಂದೊಂದು ಟ್ರಾನ್ಸ್ಫರ್ಗೆ 1.5 ಕೋಟಿ ಕೊಡಬೇಕು ಇನ್ಸ್ಪೆಕ್ಟರ್ಗಳಿಗೆ ಎಲ್ಲ. ಒಂದೊಂದು ಟ್ರಾನ್ಸ್ಫರ್ಗೆ ಒಬ್ಬೊಬ್ಬ ಇನ್ಸ್ಪೆಕ್ಟ್ರು ಬೆಂಗಳೂರಲ್ಲಿ 1.5 ಕೋಟಿ ಕೊಡಬೇಕು. ಆ ಪರಿಸ್ಥಿತಿ. ಅದಕ್ಕೆ ಅವ್ರೇನು ಮಾಡಿಬಿಟ್ಟಿದ್ದಾರೆ, ಕಾನ್ಸ್ಟೇಬಲ್ಗಳು ಬಿಟ್ಬಿಟ್ಟಿದ್ದಾರೆ. ಲೂಟಿ ಮಾಡ್ಕೊಂಬನ್ನಿ ಅಂತೇಳಿ ಬೇಲಿನೇ ಎದ್ದು ಹೊಲ ಮೇಯೋ ಸ್ಥಿತಿ ಇವತ್ತು. ಕಮಿಷನರ್ ಆಫೀಸ್ ಹತ್ರ ಕಳ್ತನ ಮಾಡ್ತಾರೆ ಅಂದರೆ ಕಾಂಪೌಂಡ್ ಒಳಗಡೆನೆ ಪೊಲೀಸರು. ಅಂದರೆ ಇಡೀ ಸರ್ಕಾರನೇ ಕಳ್ಳರ ಸರ್ಕಾರ ಇದು.